ಬಾಗೇಪಲ್ಲಿ ಪುರಸಭೆ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಗೆ ಮುಂದಾದ ಪೌರ ಕಾರ್ಮಿಕರು ಕರ್ತವ್ಯ ನಿರ್ವಹಿಸಲು ಬಂದಾಗ ಮೇಸ್ತ್ರಿ ಅಮರನಾಥ್ ಅವರು ನಮಗೆ ದಾಖಲಾತಿ ಪುಸ್ತಕದಲ್ಲಿ ನೋಂದಣಿ ಮಾಡಿಸಿ ನಮ್ಮನ್ನು ಅವರ ವೈಯಕ್ತಿಕ ಕೆಲಸಗಳಿಗೆ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಅದನ್ನು ಪ್ರಶ್ನೆ ಮಾಡಲು ಮುಂದಾದರೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ. ಸಚಿವರ ನೇತೃತ್ವದಲ್ಲಿ ನಡೆದ ಜನತಾ ದರ್ಶನದಲ್ಲಿ ಕೆಲ ಸದಸ್ಯರು ಸಚಿವರಿಗೆ ಪುರಸಭೆ ಮುಖ್ಯಾಧಿಕಾರಿಗಳನ್ನು ವರ್ಗಾವಣೆ ಮಾಡುವಂತೆ ಮನವಿ ಸಲ್ಲಿಸಿದ್ದರು. ವರ್ಗಾವಣೆ ಮಾಡಬಾರದೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪಿಡಿ ಅಧಿಕಾರಿಗಳಿಗೆ ಪೌರ ಕಾರ್ಮಿಕರ ವತಿಯಿಂದ ಅರ್ಜಿ ನೀಡಿದ್ದು, ಅದಕ್ಕೆ ನಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಲು ನಮಗೆ ಕೆಲಸ ನೀಡದೆ ಉದ್ದೇಶಪೂರ್ವಕವಾಗಿ ಮೇಸ್ತ್ರಿ ಅಮರನಾಥ್ ಮತ್ತು ಪುರಸಭೆ ಅಧಿಕಾರಿ ಅತಾವುಲ್ಲಾ ಸೇರಿಕೊಂಡು ಕಿರುಕುಳ ನೀಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕ ಪಿಲ್ಟು, ನರಸಿಂಹಮೂರ್ತಿ, ಆನಂದ್, ಲಕ್ಷ್ಮೀಪತಿ, ಶಿವ, ಭಾಸ್ಕರ್, ರತ್ನಮ್ಮ, ನರಸಮ್ಮ, ಲಕ್ಷ್ಮೀ ನರಸಮ್ಮ, ಗಂಗಮ್ಮ ನಾರಾಯಣಮ್ಮ, ಆನಂದಪ್ಪ, ಶಿವ, ಲಕ್ಷ್ಮೀಪತಿ, ಕದರಿ ನರಸಿಂಹ, ಗಂಗರಾಜು, ಶ್ರೀನಿವಾಸ್, ಗಂಗಯ್ಯ, ಅಂಬರೀಶ್, ಆಲಿ ಸಾಬ್ ಸೇರಿದಂತೆ ಇತರೆ ಪೌರ ಕಾರ್ಮಿಕರು ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.